ಯಾಕವಾಗಿಂದ ಗಂಡ ಹೆಂಡ್ತಿ ಏನೋ ಮಾತಾಡ್ಕೊಂಡು ಪರದಾಡ್ತಾ ಇದ್ದಾರೆ. ಯಾಕೆ, ಏನಾಯ್ತು ದಿವ್ಯಾ? ಏ ಅವಳು ಅದೇ ಅಮೃತನ ಮಾತಾಡಿಸ್ತಾನಾಗ ಅವನು ರಘು. ಅದಕ್ಕೆ ಇವಳು ಇವಾಗ ಮಾತಾಡಿಸ್ಬೇಡ, ಯಾಕೆ ಮಾತಾಡ್ಸೋದು ಅವಳನ್ನ ಅಂತ ಇವಳು ಗಲಾಟೆ. ಅದಕ್ಕೆ ಇವನು ನಿನ್ಗೆ ಯಾರು ಇದ್ದಾರೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತಾನೆ. ಅದು ಪಾಪ ಇವಾಗ ಗೋಳಾಡ್ತಾ ಹೋಗಿ ಆಗತ್ಕಾಗಿ ಈಗ ಗೋಳಾಡ್ತೈತಿ. ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆ ಎಷ್ಟು ಹೇಳಿದ್ರು, ಇವತ್ತು ನಮ್ಮ ಗಿಜ್ಜಿಮೆ ಮಗನಾಗಿದ್ರೆ ನಮ್ಮ ವೈಬನ್ನ ಇವತ್ತು ರಾಣಿ ಮಹಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು. ನಮ್ಮೆಲ್ರಿಗೂ ಎಷ್ಟು ಆಸೆ ಇರೋದು. ಅಲ್ವೇ? ಹೆಂಗೋ ಅತ್ಲಾಗೆ ನಮ್ಮ ಅಣ್ಣಿನ ಮದುವೆ ಆಗ್ಬಿಟ್ಟ ಅಂತೇಳಿ ಭಾಳ ಆಸೆ ಇರೋದು. ನಮಗೇನೋ ಬೋಲೋ ಆಸೆ ಇತ್ತು, ಇವು ನಮ್ಮ ಅಣ್ಣನ ಮಗಳನ್ನ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು ಇವರೆಲ್ಲ ಅನ್ನೋದು ನಮಗೆ ಭಾಳ ಆಸೆ ಇತ್ತು. ಏನು ಮಾಡೋದು, ಎಲ್ಲ ಹಿಂಗಾಗ್ಬಿಡ್ತಲ್ಲ. ಅದಕ್ಕೆ ಆವತ್ತಿಂದ ನಾವು ಅವ್ರ ಮನೆಗೆ ಹೋಗಲ್ಲ, ಅವ್ರು ನಮ್ಮ ಮನೆಗೆ ಬರೋಲ್ಲ, ಈ ರೀತಿ ಆಗ್ಬಿಟ್ಟೈತಿ. ನೋಡಪ್ಪ ಹಂಗೆ ಹೆಂಗೆ ಬೈತಾ ಇದ್ದಾನೆ. ನೀನು ಹೇಳ್ದಂಗೆ ನಾನು ಕೇಳಲ್ಲ ಕಣೆ, ನೀನು ಸುಮ್ಮನೆ ಇರಬೇಕು ಹಂಗೆ ಹಿಂಗೆ ಅಂತ ಹಿಂಗೆ ಮಾತಾಡ್ತಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ನೋಡು. ಹೋಗಿ ಮಾತಾಡಿ ಹೇಳ್ತೀನಿ. ನೀನು ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ಯೇನೋ, ಸರಿಯಾಗಿ ಮಾತಾಡೋ ಅಂತ ಹೇಳು. ನಾನು ಮಾತಾಡೋದು ನೋಡಿ ನನಗೆ ಬೋಲ್ ಬೇಜಾರಾಗ್ತೈತೆ, ಇದನ್ನ ಕೇಳಿಸ್ಕೊಂಡು ಭಾಳ ಬೇಜಾರಾಗ್ತೈತಿ. ಭಾಳ ಒಂಥರ ಈ ಹೆಂಗೆ ಅವಳು ಹೆಂಗೆ ಮಾಡೋಳು ಸರಿಯಾಗಿ ಆಗೈತಿ. ಇವಾಗ ಅವಳಿಗೆ ಗೊತ್ತಾಗಿರುತ್ತೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಅನ್ಬಾರ್ದಾಗಿತ್ತು ಅಂತ ಅವಳಿಗೆ ಗೊತ್ತಾಗುತ್ತೆ. ನೋಡಿ ನೋಡೋಣ, ಅದಿಲ್ಲ ಕೇಳೋಣ. ಏನು ಮಾತಾಡ್ತಾನೆ ಕೇಳಿಸ್ಕೊಂಬನದೆ. ತಿರುಗಿ ಏನಕ್ಕೆ ಬರ್ತಾ ಇದೆಯಾ? ಹೋಗು. ಸುಮ್ಮನೆ ಇಲ್ಲಿಗೆ ಬರ್ತಾ ಇದೆಯಾ? ಬಂದು ಇಂಡಿಯಾ ಇಲ್ಲಿಗೆ ಬರಬೇಡ ನೀನು. ಬರಬೇಡ ಅಂತ ಹೇಳಕ್ಕೆ ನೀನು ಯಾರು? ಎದ್ದು ಬಂದು ಅಡುಗೆ ಮಾಡಬಾ, ಎದ್ದು ಅಡುಗೆ ಮಾಡಿ ಇನ್ನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರೋದು ನೋಡು ಅಷ್ಟೇ. ಜಾಸ್ತಿ ಮಾತಾಡಿದ್ಯಾ ಅಂದರೆ ಸರಿಯಾಗೋದಿಲ್ಲ. ನೀನು ಜಾಸ್ತಿ ಮಾತಾಡಬೇಡ. ಯಾರು ಇದ್ದಾರೆ ನಿನ್ನ ಸಪೋರ್ಟಿಗೆ? ಯಾರು ಇದ್ದಾರೆ ನಿನ್ನ ಸಪೋರ್ಟಿಗೆ ಅಂತ ಮಾತಾಡ್ತೀಯ? ಯಾರು ಇಲ್ಲ ನಿನ್ನ ಸಪೋರ್ಟಿಗೆ ಯಾರೂ ಇಲ್ಲ. ಯಾರು ಇಲ್ಲಿದ್ರೋಟೆ ನಾನೇ ಮಾತಾಡ್ತೀನಿ. ಏನು ನನ್ನ ಸಪೋರ್ಟಿಗೆ ಯಾರೂ ಇಲ್ಲ ಅಂತೇಳಿ ನನ್ನ ಸದ್ರ ತಗೊಂಡು ಇಂಥ ಕೆಲಸ ಮಾಡ್ತಾ ಇದೆಯಾ? ಏನೋ ಒಳ್ಳೆ ಕೆಲಸ ಮಾಡ್ತಿದ್ರೆ ಬಿಡಪ್ಪ, ನನ್ನ ಗಂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂತಿದ್ದೆ. ಆದರೆ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಇಲ್ಲೋಡು, ನಾನಂತೂ ನಿನ್ನ ನಂಬೋದಿಲ್ಲ. ಸುಮ್ಮನೆ ಹೋಗೋದು ಕಲಿ. ನೀನು ನನ್ನ ಹತ್ರ ಜಾಸ್ತಿ ಮಾತಾಡಬೇಡ. ಯಾರು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗಿರ್ತೀವಿ. ಕೆಲಸ ಮಾಡ್ತೀನಿ, ದುಡಿತೀನಿ, ತಿಂತೀನಿ, ಮನೆಯದೇನಿದ್ರು ಜವಾಬ್ದಾರಿಯಿಂದ ನೋಡಿಕೊಂಡು ಮನೆಯ ಜವಾಬ್ದಾರಿಯಿಂದ ಇರ್ತೀನಿ. ನೀನು ಭಾಳ ಇದು ಮಾಡ್ತಾ ಇದೆಯಾ. ನಿನ್ನ ಮನೆಗೆ ಬರಬೇಡ, ನಡಿ ಅಸಿಕೆ. ನನ್ನೇ ಮನೆಗೆ ಬರಬೇಡ ಅಂತೀಯ ವಾಣಿ ನೀನು? ನೀನು ಹೋಗ್ತಾ ಇರಬೇಕು, ಯಾಕಂದ್ರೆ ನಿನಗೆ ಯಾರೂ ಇಲ್ಲ. ನೀನು ಅನಾಥೆ, ನಿನಗೆ ಯಾರೂ ಇಲ್ಲ. ನಿನಗೆ ಯಾರು ಇದ್ದಾರೆ? ಅಣ್ಣ ತಮ್ಮಗಳಿಲ್ಲ, ಅಕ್ಕ ತಂಗಿಯರಿಲ್ಲ, ಯಾರು ನಿನ್ನ ಸಪೋರ್ಟಿಗೆ ನಿನಗೆ ಸಪೋರ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ. ಯಾಕಿಲ್ಲ, ನಾನಿದ್ದೀನಿ ಸಪೋರ್ಟ್ ಮಾಡೋಕ್ಕೆ. ನಮ್ಮ ವಾಣಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರ ಚಿಕ್ಕಪ್ಪನಾಗಿ ನಾನು ಇದ್ದೀನಿ. ಓ, ಇವಾಗ ಬಂದ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಈಗ ಬಂದ್ರ? ಎಲ್ಲರೂ ಬಂದವರಲ್ಲ, ಈಗ ಯಾಕೆ ಬಂದವ್ರ ಇವರೆಲ್ಲನ? ಏನಕ್ಕೆ ಬಂದವ್ರು ಅಂತ ಗೊತ್ತಾಗ್ತಿಲ್ಲ. ಈಗೆಲ್ಲ ಚೆನ್ನಾಗಿ ಆಗ್ತಾ ಇದ್ದಾರಲ್ಲ ಇವರು. ಈಗೇನಕ್ಕೆ ಅವಳ ಸಪೋರ್ಟಿಗೆ ನಾವಿದ್ದೀವಿ ಅನ್ನೋ ಥರ ಬರ್ತಾ ಇದೆಯಾ? ನಾವು ಸಪೋರ್ಟ್ ಮಾಡ್ತೀವಿ ಯಾವತ್ತೂ. ಏನು ನೀನು ಮಾತಾಡೋದು, ನೀನು ಸರಿಯಾಗಿ ಮಾತಾಡೋದು ಕಲಿ ಫಸ್ಟು. ಸರಿಯಾಗಿ ಮಾತಾಡ್ಕೊಂಡು ಸರಿಯಾಗಿ ಇರೋದು ನೋಡು. ಅದು ಬಿಟ್ಟು ಇಂಥ ಕೆಲಸ ಮಾಡ್ಕೊಂಡು ನಿನಗೇನಿಲ್ಲ ಏನು ಅನ್ಕೊಬಿಟ್ಟಿದ್ದೀವಿ, ಅನ್ಕೊಬಿಟ್ಟಿದ್ದೀರ ಏನು ಯಾರೂ ಇಲ್ಲ ಅಂತ ಇದ್ದಾರೆ. ಒಂದಲ್ಲ ಒಂದಿನ ಸಹಾಯ ಮಾಡೇ ಮಾಡ್ತಾರೆ. ಮಗಳಿಗೆ ಈ ರೀತಿ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಯಾರಿಗೇ ಆಗಲಿ. ನೋಡಿ ನೀನು ಮಾಡಿರೋ ಕೆಲಸಕ್ಕೆ ಎಷ್ಟು ಅವ್ರಿಗೆ ಬೇಜಾರಾಗೈತಿ. ಎಲ್ಲರಿಗೂ ಗೊತ್ತಾಯ್ತು. ವಾಣಿಗೆ ಯಾರು ಇಲ್ಲ ಅಂತ ಯಾಕೆ ಅಂತೀಯ? ನಾವು ಇದೀವಿ ಕಣೋ. ವಾಣಿಗೆ ಏನೇ ಕಷ್ಟ ಬಂದರೂ ನಾವು ಜೊತೆಗೆ ಇರ್ತೀವಿ, ನಾವು ನೋಡ್ಕೊಂತೀವಿ ನಮ್ಮ ವಾಣಿನ. ನಿನ್ನ ಪಾಡಿಗೆ ನೀನು ಇರೋದು ಕಲೆ ಅಷ್ಟೇ, ನೀನು ಜಾಸ್ತಿ ಮಾತಾಡಬೇಡ. ನೋಡು, ನಮ್ಮ ಚಿಕ್ಕಪ್ಪ ಸಪೋರ್ಟಿಗೆ ಬಂದೈತೆ. ಯಾರೇ ಇದ್ದಾರೆ ಅಂತಿದ್ದಲ್ಲ, ನಮ್ಮ ಚಿಕ್ಕಪ್ಪ ನಾನು ಸಪೋರ್ಟ್ ಮಾಡ್ತಾಯಿತ್ತು ನೋಡು ನನಗೆ. ಆಗ್ಲಲ್ಲನ ನೀನು ಅಂಬತ್ತು ಕೇಳಿಸ್ಕೊಂಡೆ. ನೀನು ಹೆಂಗೆ ಮಾತಾಡ್ತಿದ್ದೇಳು, ಹೆಂಗೆ ಮಾತಾಡ್ತಿದ್ದೆ ನೀನು? ನಿನಗೆ ಯಾರು ಇದ್ದಾರೆ, ನಿನಗೆ ಯಾರು ಇಲ್ಲ ಅಂತಿದ್ದಲ್ಲ. ನಾವು ಇದೀವಿ ಕಣೋ. ಒಬ್ಬ ದೊಡ್ಡಪ್ಪ ಐತೆ, ಒಬ್ಬ ಚಿಕ್ಕಪ್ಪ ಐತೆ, ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲರೂ ಇದ್ದಾರೆ. ಎಲ್ಲರೂ ನಿನಗೇನಿಲ್ಲ, ಏನೋ ಗ್ರಾಚಾರ ಬಿಡಿಸ್ಬಿಡ್ತಾರೆ ಸುಮ್ಮನೆ ಎಲ್ಲ ಕಿರಿಕ್ ಮಾಡ್ಕೊಬಿಟ್ರೆ. ಚಿಕ್ಕಪ್ಪ ನೀವು ನನಗೆ ತುಂಬ ಮೋಸ ಮಾಡ್ತಾ ಇದ್ದಾನೆ. ಆ ಅಮೃತನ ಜೊತೆ ಮಾತಾಡಿಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾನೆ ಚಿಕ್ಕಪ್ಪ. ಯಾರೂ ಇಲ್ಲ ನನಗೆ ಹೇಳೋರು ಕೇಳೋರು ಅಂತೇಳಿ ಅನ್ಕೊಬಿಟ್ಟವನೇ. ಎಷ್ಟು ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ನೀನು ಇಂಥದ್ದು ಮಾಡ್ತಾ ಇದೆಯೇನೋ. ನಾವೆಲ್ಲ ಒಂದಾಗ್ಬಿಟ್ರೆ ನೀನು ಅದೇನು ಮಾಡ್ತೀಯ ಮಾಡೋ ನೋಡೋಣ. ಇವಾಗ ಬಂದಿದ್ದೀರಾ ನಮ್ಮ ವಾಣಿ ಅಂತೇಳಿ? ಇವಾಗ ಬಂದಿದ್ದೀರಾ? ಇಷ್ಟು ದಿವಸ ಎಲ್ಲೋಗಿತ್ತು ನಿಮ್ಮ ಪ್ರೀತಿ? ಈಗ ಚಿಕ್ಕಪ್ಪ ಅಂತ ಬಂದಿದೆಯಲ್ಲ, ನೀನು ಏನಕ್ಕೆ ಬಂದಿದೆಯಾ? ಹೋಗು. ನೀನು ಏನು ಮಾಡೋಕ್ಕಾಗಲ್ಲ ನನಗೆ. ಏಯ್ ಇಲ್ಲಿ ನೋಡು, ನಮ್ಮ ವಾಣಿಗೆ ಅನ್ಯಾಯ ಆಗ್ತಾ ಇರೋದನ್ನ ನಾವು ಮಾತ್ರ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ, ಇವು 2-3 ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿನ್ನ. ಭಾಳ ಒಂಥರ ಹೆಂಗೆ ಆಡ್ತಾ ಇದೀಯ ಅಂದರೆ ಹಂಗೆ ಆಡ್ತಾ ಇದೆಯಾ.
ಇದನ್ನ ಇಲ್ಲಿಗೆ ಬಿಟ್ಟಾಕಿದ್ರೆ ಸರಿ. ವಾಣಿ, ನಿನ್ನ ಸಪೋರ್ಟಿಗೆ ನಾವಿದ್ದೀವಮ್ಮ, ನಿನ್ನ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ನಾವೆಲ್ಲ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಇವನಿಗೆ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಸುಮ್ಮನಿರು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಪ್ಪ ದೊಡ್ಡಪ್ಪ ಯಾರು ಮಾತಾಡ್ಸಲ್ಲ, ಅಪ್ಪರು ಯಾರು ಮಾತಾಡ್ಸಲ್ವಲ್ಲ, ಅದಕ್ಕೆ ಇವನು ನನ್ನ ಸದ್ರ ತಗೋಬಿಟ್ಟಿದ್ದಾನೆ. ಸಖತ್ತು ನನಗೆ ಒಂಥರ ಹೆಂಗೆ, ನಿನ್ಗೇನು ಯಾರು ಇಲ್ಲ ಕಣೆ, ಹೇಳೋರಿಲ್ಲ ಕೇಳೋರಿಲ್ಲ. ಅದು ಯಾರು ಬರ್ತಾರೆ ನಿನ್ನ ಸಪೋರ್ಟಿಗೆ? ನಿನ್ನ ತವ್ರ ಮನೆಯವ್ರು ನಿನ್ನ ಯಾರು ಮಾತಾಡ್ಸಲ್ಲ. ನಿಮ್ಮ ಚಿಕ್ಕಪ್ಪ ಅಂತವನು, ನಿಮ್ಮ ಅಪ್ಪ ಅಂತವನು, ನಿಮ್ಮ ದೊಡ್ಡಪ್ಪ ಇಂಥವನು. ಅಯ್ಯೋ, ನಿಮ್ಮನ್ನಂತೂ ಹೆಂಗೆಲ್ಲ ಮಾತಾಡ್ತಾನೆ ಕಣಪ್ಪ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು ಚಿಕ್ಕಪ್ಪ, ನನಗೆ ಸಾಕಾಗ್ಬಿಟ್ಟೈತೆ. ನೀವೇ ನನಗೇನೋ ಸಹಾಯಕ್ಕೆ ಬಂದಿದ್ದೀರಾ, ನನಗೆ ಸಹಾಯ ಮಾಡಿರಿ, ಇವನಿಗೆ ಬುದ್ಧಿ ಕಲಿಸ್ರಿ. ಕಲಿಸ್ತೀವಿ ಬುದ್ಧಿನ. ಇವ್ನು ಹಿಂಗೆ ಮಾಡ್ತಾ ಇರಲಿ, ಹೆಂಗೆ ಬುದ್ಧಿ ಕಲಿಸ್ಬೇಕು ಇವನಿಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಕಲಿಸ್ತೀವಿ ಬುದ್ಧಿನ. ಯಾಕೋ ಹಿಂಗೆ ಮಾಡ್ತಾ ಇದೆಯಾ ನೀನು? ಏನು ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ ನೀವು ಮಾತಾಡೋಕ್ಕೆ ಬರಬೇಡಿ. ನಿಮ್ಗೇನು ಗೊತ್ತು ಅಂತ ಮಾತಾಡೋದಕ್ಕೆ ಬಂದಿದ್ದೀರಾ? ನೀವೆಲ್ಲನ ಇಲ್ಲಿ ಮಾತಾಡೋದಕ್ಕೆ ಬರೋಕ್ಕೆ ಹೋಗ್ಬೇಡಿ. ಇಲ್ಲಿ ಏನು ನಮ್ಮ ಹತ್ರ ಜಾಸ್ತಿ ನೀವು ಮಾತಾಡಬೇಡಿ. ಇವಾಗ ಬಂದಿದ್ದೀರಲ್ಲ ನೀವು ಇವಳು ಪರ ವಹಿಸ್ಕೊಂಡು ಮಾತಾಡೋದಕ್ಕೆ. ಇವಳು ಕಷ್ಟದಲ್ಲಿ ಬರಲಿಲ್ಲ, ಇವಳು ನನಗೆ ಕಷ್ಟ ಅಂತ ಹೇಳಿ ನಾವು ಕಷ್ಟದಲ್ಲಿದ್ದಾಗ ಬರಲಿಲ್ಲ. ಇವಾಗ ಬಂದಿದ್ದೀರಾ. ನಾನಿದ್ದೀನಿ ಕಣಮ್ಮ ವಾಣಿ, ನಿನ್ನ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಅಂತ ಇವಾಗ ಬಂದಿದ್ದೀರಾ. ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರೋ ಏನೋ. ನೀವೆಲ್ಲರೂ ಅಷ್ಟೇ. ನೀವು ಮೂವರಿದ್ದೀರಾ, ನೀವು ಮೂವರು ಅಣ್ಣ ತಮ್ಮಗಳೂ ಅಷ್ಟೇ. ಹೆಂಗೆ ಮಾತಾಡಲೇ ಸರ್? ನಿಮ್ಮಂಥ ಜನ ಮಾಡ್ಕೊಬೇಡ ನಮಗೆ. ನಾವು ಬಿಡು, ಅವಳು ಹೋಗಿ ಮದುವೆ ಆಗಿರೋದಕ್ಕೆ ಅನುಭವಿಸ್ಲಿ, ಇಷ್ಟು ದಿವಸ ಹೋಗಾದ್ಲು, ಹೇಳಿದ್ರೆ ಕೇಳಲಿಲ್ಲ, ಅನುಭವಿಸ್ಲಿ ಅಂತೇಳಿ ಇಷ್ಟು ದಿವಸ ನೋಡಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಸಹಾಯ ಮಾಡ್ತಾರೆ, ಇನ್ಯಾರು ಸಹಾಯ ಮಾಡ್ತಾರೆ? ನಾವಿದ್ದೀವಿ. ಸಹಾಯಕ್ಕೆ ಅವ್ರ ಅಪ್ಪ ಯಾರು, ಅಮ್ಮ ಯಾರು, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಬರ್ತಾರೆ ನೋಡು, ನಿನಗೆ ಬುದ್ಧಿ ಕಲಿಸ್ತಾರೆ. ಹಾಂ ಬರ್ತಾರೆ ಎಲ್ಲನ. ಯಾರೂ ಬರಲ್ಲ. ಇವಳು ಸಹಾಯಕ್ಕೆ ಯಾರು ಬರಲ್ಲ. ನಾನು ಕೊಡ್ತೀನಿ. ನೀವು ಕೇಳಿದ್ದು ಕೊಡ್ತೀನಿ. ಇವ್ರ ಸಹಾಯಕ್ಕೆ ಇವ್ರ ಅಪ್ಪ ಇರಮ್ಮ ಅಂತ ಖಂಡಿತ ಬರಲ್ಲ. ಯಾರು ಬರಲ್ಲ ಇವಳು ಸಹಾಯಕ್ಕೆ. ಯಾಕೆ ನೀನು ಹಂಗೆ ಮಾಡಿದ್ಯಾ ಕಣೋ. ನೀನು ಅವಳಿಗೆ ನಿನ್ನಿಂದ ಅವಳು ಕೆಟ್ಟವಳಾಗಿರೋದು. ಇವಾಗ ನಮಗೆ ಗೊತ್ತೈತಿ ಏನು ಮಾಡಬೇಕು ನಮ್ಮ ವಾಣಿಗೆ ಅಂತೇಳಿ. ನಾನೇ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಏನು ಮಾಡಬೇಕು ಅದನ್ನ ಮಾಡ್ತೀನಿ ನೋಡು. ನೀನು ಇಷ್ಟೊಂದೆಲ್ಲ ಮಾಡ್ತಾ ಇದೀಯ ಅಂದಮೇಲೆ ನಾನು ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ನನಗೆ ಮನಸ್ಸು ತಡಿತಾ ಇಲ್ಲ. ನೀನು ಹಿಂಗೆ ಮಾಡ್ತಾ ಇರೋದು ನೋಡಿ. ನಮ್ಮ ವಾಣಿ ಆಗತ್ತಿಗೆ ಸಹಿಸ್ಕೊಂಡಿದ್ದಾಳೆ. ಬೇರೆ ಯಾರಾದರೂ ಆಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ನಿನಗೆ ಇಷ್ಟೊತ್ತಿಗೆ ಒಂದು ಗತಿ ಕಾಣಿಸಿರೋರು. ನಾನು ದಿನ ನೋಡಿ ಅಯ್ಯೋ ನಮ್ಮ ವಾಣಿಗೆ ಈ ರೀತಿ ಅನ್ಯಾಯ ಆಗ್ತಾ ಇತ್ತಲ್ಲ ಅಂತೇಳಿ. ಏನಾದರೂ ಅವಳು ತಪ್ಪಿದ್ರೆ ಬಿಡು, ನಮ್ಮ ವಾಣಿಗೆ ತಪ್ಪೈತೆ ಹಿಂಗೆ ಮಾಡಿದ್ಲು ಅಂತ ನಾನು ಹೇಳ್ತಿದ್ದೆ. ಆದರೆ ತಪ್ಪಿರೋದು ನಿಂದೇನೆ. ನೀನು ತಪ್ಪು ಮಾಡ್ತಾ ಇದೀಯ ಅಂದಮೇಲೆ ತಪ್ಪು ಮಾಡಿಬಿಟ್ಟು ಅವಳ ಮೇಲೆ ಜೋರು ಮಾಡ್ತಾ ಇದೆಯಾ. ಅವಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದೆಯಾ. ಏನು ಯಾರೂ ಇಲ್ಲ ನಿನಗೆ ಅಂತೇಳಿ. ನಾವು ಇದೀವಿ ಕಡೋ. ಮನಸ್ಸಿಂದ ದೂರ ಆಗಿರ್ಬೋದು, ಯಾವತ್ತೂ ನಾವು ಬಿಟ್ಕೊಡೋದಿಲ್ಲ. ಇನ್ಮೇಲೆ ಬಿಟ್ಕೊಡಲ್ವೋ ನೋಡೋಣ. ಅದೇನಾಗುತ್ತೋ ಆಗಲಿ. ಅದು ಯಾರು ಏನು ಹೇಳ್ತಾರೋ ಹೇಳಿ. ನಾವು ವಾಣಿನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ. ಅವಳು ಸಪೋರ್ಟಿವಾಗಿ ನಿಂತ್ಕೊಂತೀವಿ. ನೋಡೋಣ ಕಣ, ಅದೇನು ಮಾಡ್ತೀಯ ಮಾಡೋ ನೋಡ. ನೀನು ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದಾನ. ಸುಮ್ಮನೆ ಏನಕ್ಕೆ ಬಂದಿಲ್ಲ ರೇಗಾಡ್ತಾ ಇದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಪ್ಪನು ನಮ್ಮ ಚಿಕ್ಕಮ್ಮ ಇಬ್ಬರು ನನ್ನ ಸಹಾಯಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ನನಗೆ. ನಾನು ಹಿಂಗೆ ಅಂದ್ಕೊಂಡೇ ಇರಲಿಲ್ಲ ನಾನು ಈ ರೀತಿ ನನಗೆ ನಮ್ಮ ಚಿಕ್ಕಪ್ಪ ಸಹಾಯಕ್ಕೆ ಬರ್ತಾರೆ ಅಂತೇಳಿ. ದಿನ ನೋಡಿ ಅವ್ರಿಗೂ ಬೇಜಾರಾಗೈತೆ. ಹಂಗೇನೆ ಸ್ವಲ್ಪ ಮನಸ್ಸು ತಡೆದಿಲ್ಲ. ನೋಡು, ನಮ್ಮ ವಾಣಿಗೆ ಈ ರೀತಿ ಮಾತಾಡ್ತಾ ಇದ್ದಾನಲ್ಲ, ಈ ರೀತಿ ಅನ್ಯಾಯ ಆಗ್ತೈತೆ ಅಂತೇಳಿ ಅವರು ನನ್ನ ಸಪೋರ್ಟಿಗೆ ಬಂದಿದ್ದಾರೆ. ನನಗಂತೂ ಭಾಳ ಖುಷಿ ಆಯ್ತು. ಇವಾಗ ಒಂಥರ ನನಗೆ ಧೈರ್ಯ ಬಂದಂಗೆ ಆಯಿತು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದಿರೋದಕ್ಕೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.